ಯಾಕಂದರೆ ಇಷ್ಟು ದಿನಗಳ ಕಾಲ ರಾಮ್ಲೂರು ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ಸುಮ್ಮನೆ ಇರೋದೇನಿಲ್ಲ. ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ, ಏನಿದ್ರೆ ಅದು ಮಾತಾಡೋದು, ಯಾರ್ದು ಮುಲಾಜೇನಿಲ್ಲ. ಇಷ್ಟು ದಿನ ಏನಪ್ಪ ಅಂದರೆ ಮಾತಾಡಿದರೆ ಡ್ಯಾಮೇಜ್ ಆಗಬಾರ್ದು ಪಾರ್ಟಿಗೆ ಅಂತ ಸುಮ್ಮನಿದ್ವಿ. ಕೇವಲ ಕೆಲವು ಮಂದಿ ಮಾತಾಡೋದ್ರಿಂದ ದೊಡ್ಡವರಾಗ್ಬಿಟ್ಟಿರ್ತಾರೆ, ಎಲ್ಲಿ ಕೂಡ ಹೊರಗಡೆ ಹೋಗಲಾರ್ದಂಥ ದೊಡ್ಡ ನಾಯಕರಾಗಿ ಬಿಂಬಿಸ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರ ಬಗ್ಗೆ ಕಿವಿ ಕೊಡೋದು ಬೇಕಾಗಿಲ್ಲ, ಅಂಥವ್ರ ಬಗ್ಗೆ ಕೇಳೋದು ಬೇಕಾಗಿಲ್ಲ. ಯಾರು ಫೀಲ್ಡಲ್ಲಿ ಕೆಲಸ ಮಾಡಿ ಅಂಥವ್ರು ಗುರುತಿಸ್ಬೇಕು. ನಿಮ್ಗೆ ಈಗ ಬೆಂಗಳೂರಲ್ಲಿ ನಿಮ್ಮ ವಿಷಯವಾಗಿ ಬೆಳವಣಿಗೆ ಆಯಿತು, ತಾವು ಈಗ ನಡ್ಡಾ ಅವರನ್ನು ಕೂಡ ಡೆಲ್ಲಿ ಹೋಗಿ ಭೇಟಿಯಾಗಿ ನೋಡ್ರಿ, ನಾನು ಅನೇಕ ಬಾರಿ ನಾನು ಹೋಗ್ತಿರ್ತೇನೆ ಡೆಲ್ಲಿಗೆ. ನನಗೇನು ಅಪಾಯಿಂಟ್ಮೆಂಟ್ ಮೂಲಕ ಹೋಗ್ಬೇಕನ್ನಂತಲ್ಲ, ಯಾವಾಗ ಅವಕಾಶ ಸಿಕ್ಕಿದ್ರೆ ಅವಾಗೆಲ್ಲ ಹೋಗ್ತಿರ್ತೀನಿ, ಮತ್ತೆ ಕೂಡ ಮುಂದಕ್ಕೆ ಹೋಗ್ತೀನಿ, ಎಲ್ಲ ವಿಚಾರಗಳನ್ನು ಹೇಳಿ ಬರ್ತೀನಿ. ಯಾಕಂದರೆ ಇಷ್ಟು ದಿನಗಳ ಕಾಲ ರಾಮ್ಲೂರು ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ಸುಮ್ಮನೆ ಇರೋದೇನಿಲ್ಲ. ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ, ಏನಿದ್ರೆ ಅದು ಮಾತಾಡೋದು, ಯಾರ್ದು ಮುಲಾಜೇನಿಲ್ಲ. ಇಷ್ಟು ದಿನ ಏನಪ್ಪ ಅಂದರೆ ಮಾತಾಡಿದರೆ ಡ್ಯಾಮೇಜ್ ಆಗಬಾರ್ದು ಪಾರ್ಟಿಗೆ ಅಂತ ಸುಮ್ಮನಿದ್ವಿ. ಈ ಸಾರಿ ಏನನ್ನ ನಮ್ಮಂಥವ್ರನ್ನ ಈ ಸಾರಿ ಏನನ್ನ ಅಪಮಾನ ಮಾಡೋಂಥ ಕೆಲಸ ನಾವು ಬೀದಿಗೆ ಇಳಿದು ಮಾತಾಡೋ ಮಂದಿನ ಯಾವುದು ಲೆಕ್ಕ ಮಾಡಲ್ಲ ನಾವು. ವಿಜಯೇಂದ್ರ ಅವರ ನಡೆ ಏನು ಸರ್, ಯಾಕೆ ಈ ರೀತಿ? ಅಲ್ಲ ನೋಡ್ರಿ ಅದು ಆಲ್ರೆಡಿ ನಾನು ಮಾತಾಡಿದ್ದೀನಿ. ಏನು ವಿಚಾರ ಅಲ್ಲಿ ಏನಾಗಿತ್ತು ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಪುನಃ ಅದ್ರ ಬಗ್ಗೆ ನಾನು ಮಾತಾಡೋದು ಇಷ್ಟ ಇಲ್ಲ. ಇದೆಲ್ಲ ಕೂಡ ಸರಿ ಹೋಗ್ಬೇಕನ್ನಂಥ ವಿಚಾರದ ಬಗ್ಗೆ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋಬೇಕು. ನಾನು ಅವಕಾಶ ಇರೋಂಥ ಟೈಮಲ್ಲಿ ಹೇಳಿ ಬರೋಂಥ ಕೆಲಸ ಮಾಡ್ತೀನಿ. ಅಲ್ಲಿ ಕರೀತಾರ್ರಿ. ಇವತ್ತು ರಾಮ್ಲೂರು ಯಾವತ್ತು ಕೂಡ ಪಾರ್ಟಿ ಬಿಟ್ಟೋಗಲ್ಲ ಅನ್ನೋಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಇವತ್ತು ಕ್ರೆಡಿಬಿಲಿಟಿ ಇರೋ ಕಾರಣ, ಒಳ್ಳೆ ವ್ಯಕ್ತಿ ಆಗಿರೋ ಕಾರಣ ಕರೆದಿರ್ಬೋದೇನೋ. ಹೋಗೋಂಥದ್ದು ನನ್ನ ಮನಸ್ಥಿತಿ ಅಲ್ಲ. ನಾನು ಹೋಗ್ಬೇಕಂದ್ರೆ ನಾನು ತಡೆಯೋಕ್ಕಾಗುತ್ತೇನ್ರಿ? ನಾನು ಏನು ಜೈಲಲ್ಲೆಲ್ಲ ಇಡೋಕ್ಕಾಗುತ್ತೇನ್ರಿ? ಯಾರು ಇಡೋಕ್ಕಾಗಲ್ರಿ. ಈಗಿನ ಕಾಲದಲ್ಲಿ ಯಾರು ಮಾತು ಕೇಳಲ್ಲ. ನನ್ನ ಮನಸ್ಥಿತಿಯನ್ನು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಮೋದಿಯವರ ಪಾರ್ಟಿಯನ್ನು ಕಟ್ಟುತ್ತದೆ. ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಪೂರ್ಣ ಬಹುಮತದಿಂದ ಸರ್ಕಾರ ಬರಬೇಕನ್ನಂತ ನಾವು ಕೆಲಸ ಮಾಡಬೇಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಗೆ ಆಕ್ಸಿಜನ್ ಯಾರು ಕೊಡಬೇಕು, ಕಾನ್ಫಿಡೆನ್ಸ್ ಯಾರು ಕೊಡಬೇಕು, ನಮ್ಗೆ ಎನರ್ಜಿ ಯಾರು ತುಂಬಬೇಕಂದ್ರೆ ನಮ್ಮ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ತುಂಬಬೇಕಾಗಿದೆ. ಇವತ್ತು ಎನರ್ಜಿ ತುಂಬಿಲ್ಲ, ನಮಗೆ ಕಾನ್ಫಿಡೆನ್ಸ್ ತುಂಬಿಲ್ಲ. ನಾವು ಯಾವತ್ತೂ ಕೂಡ ಶಕ್ತಿವಂತರು ಎಲ್ಲರೂ ಕೂಡ ನಿಸ್ಸಾಯಕರು, ಇವ್ರು ಏನು ಕೆಲಸ ಬರಲ್ಲ, ಇವರು ಮಾತಾಡಲ್ಲ ಅಂದರೆ ನಾವು ಮಾತಾಡಬೇಕಾಗುತ್ತೆ, ನಮ್ಮ ಶಕ್ತಿ ಕೂಡ ನೋಡಿಸ್ಬೇಕಾಗುತ್ತೆ. ಪಾರ್ಟಿ ನಾಯಕರು ಎಲ್ಲರೂ ಕೂಡ ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಅವ್ರ ಅನಿಸಿಕೆಗಳು ಏನೇನಿದಾವೆ ಅವರೆಲ್ಲ ಕೂಡ ಹೇಳ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ನಂದೇನಂದ್ರಿಗಿನ ರಾಷ್ಟ್ರೀಯ ನಾಯಕರು ಏನಿದ್ರೆ ಕೂಡ ಈ ಮುಗುದಾಣ ಯಾರ ಕೈಯಲ್ಲಿ ಇರುತ್ತೆ ಅಂದ್ರಿಗಿನ ಅದು ರಾಷ್ಟ್ರೀಯ ನಾಯಕರ ಜೊತೆಲೇ ಇರ್ತದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಯಾರ್ಯಾರ ಸಾಮರ್ಥ್ಯ ಎಷ್ಟು, ಕೇವಲ ಕೆಲವು ಮಂದಿ ಮಾತಾಡೋದ್ರಿಂದ ದೊಡ್ಡವರಾಗ್ಬಿಟ್ಟಿರ್ತಾರೆ, ಎಲ್ಲಿ ಕೂಡ ಹೊರಗಡೆ ಹೋಗಲಾರ್ದಂಥ ದೊಡ್ಡ ನಾಯಕರಾಗಿ ಬಿಂಬಿಸ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರ ಬಗ್ಗೆ ಕಿವಿ ಕೊಡೋದು ಬೇಕಾಗಿಲ್ಲ, ಅಂಥವ್ರ ಬಗ್ಗೆ ಕೇಳೋದು ಬೇಕಾಗಿಲ್ಲ. ಯಾರು ಫೀಲ್ಡಲ್ಲಿ ಕೆಲಸ ಮಾಡಿ ಅಂಥವ್ರು ಗುರುತಿಸ್ಬೇಕು. ಇವತ್ತು ಇಡೀ ರಾಜ್ಯದಲ್ಲಿ 7-8% ಓಟುಗಳು ತೊಗೊಂಡಂಥ ವ್ಯಕ್ತಿಗಳು ಯಾರೇ ರಾಜಕಾರಣದಲ್ಲಿ ಸೋತಿರ್ಬೋದು, ಆದರೆ ಇವತ್ತು ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಜನರು ಸೆಳೆಯುವಂಥ ಕೆಲಸ 7-8% ಓಟುಗಳೇನು ದೊಡ್ಡದೇನಲ್ಲ, ಭಾಳ ದೊಡ್ಡ ಕೆಲಸ. ಅಂಥ ವ್ಯಕ್ತಿಗಳನ್ನ ಗುರುತಿಸೋಂಥ ಕೆಲಸ ಆಗಬೇಕು. ಆದಂಥ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಪಾರ್ಟಿ 2028ರಲ್ಲಿ ಚುನಾವಣೆ ನಡೆಯುವಂಥ ಟೈಮಲ್ಲಿ ಪುನಃ ಅಧಿಕಾರಕ್ಕೆ ಬರೋಂಥ ಕೆಲಸ ಆಗುತ್ತೆ. ಅವತ್ತು ಇವರು ಎಲ್ಲರೂ ಕೂಡ ಸರಿಪಡಿಸ್ಬೇಕಂದ್ರೆ ರಾಷ್ಟ್ರೀಯ ನಾಯಕರೇ ಸರಿಪಡಿಸೋಂಥ ಕೆಲಸ ಮಾಡಬೇಕಾಗಿದೆ. ಅಲ್ಲ, ನಾನು ಇದಕ್ಕೆಲ್ಲ ಕೂಡ ಪರ್ಯಾಯ ಏನು? ಇವತ್ತು ಇದೆಲ್ಲ ಕೂಡ ಯಾರು ಮಾತು ಕೇಳ್ತಾರ, ನನ್ನ ಮಾತು ಕೇಳ್ತಾರ, ನಿಮ್ಮ ಮಾತು ಕೇಳ್ತಾರ, ಇನ್ನೊಬ್ರು ಮಾತು ಕೇಳ್ತಾರ ಅನ್ನೋದಕ್ಕಿಂತ ಇದಕ್ಕೆ ಪರಿಹಾರ ರಾಷ್ಟ್ರೀಯ ನಾಯಕರು ಕೂಡಿಸ್ಬೇಕು. ಹಿಂಗಲ್ಲ ಅನ್ಬೇಕು. ಯಾವನು ಕೆಲಸ ಮಾಡ್ತಿದ್ರೆ ಅವ್ನಿಗೆ ಆದ್ಯತೆ ಕೊಡಬೇಕು. ಯಾವನಿಗೆ ಜನರ ಮಧ್ಯದಲ್ಲಿ ಅವನಿಗೆ ಶಕ್ತಿ ಇದೆನೋ ಅವನಿಗೆ ಗುರ್ಸಂತ ಕೆಲಸ ಆಗಬೇಕು, ಅವ್ನಿಗೆ ಗೌರವ ಕೊಡಬೇಕು. ಯಾವತ್ತು ಮನುಷ್ಯನಿಗೆ ಸ್ವಾಭಿಮಾನ ಗೌರವ ಬಂದಂಥ ಟೈಮಲ್ಲಿ ಅವನು ಆಟೋಮೆಟಿಕ್ ಆಗಿ ಪಾರ್ಟಿ ಕೆಲಸ ಮಾಡ್ತಾನೆ, ಇನ್ನು ಜಾಸ್ತಿ ಓಟ್ಗಳನ್ನ ತರ್ಕೊಡೋಂಥ ಕೆಲಸ ಮಾಡ್ತಾನೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಕೂಡ ಪರಿಹಾರ ಅಂದರೆ ರಾಷ್ಟ್ರೀಯ ನಾಯಕರು ಮಾಡಬೇಕಾಗಿದೆ. ರಾಷ್ಟ್ರೀಯ ನಾಯಕರು ಮಾಡಿ ಇವೆಲ್ಲ ಕೂಡ ಸರಿಪಡಿಸೋಂಥ ಕೆಲಸ ರಾಷ್ಟ್ರೀಯ ನಾಯಕರು ಮಾಡಬೇಕು. ರಾಜ್ಯಾಧ್ಯಕ್ಷರಾದರೆ ನಿಭಾಯಿಸ್ತೀರಾ? ಅಲ್ಲ ರೀ, ರಾಜ್ಯದ ಅಧ್ಯಕ್ಷರು ಅನ್ನೋದಕ್ಕಿಂತ ಇವತ್ತು ಬೆಂಗಳೂರು ಕಡೆ ಹೋದರೆ ಅಶ್ವತ್ಥ ನಾರಾಯಣ ರಾಜ್ಯಾಧ್ಯಕ್ಷರಾಗಬೇಕಂತಾನ, ಈ ಕಡೆ ಬಾಗಲಕೋಟೆ ಕಡೆ ಹೋದರೆ ಯತ್ನಾಳ್ ರಾಜ್ಯಾಧ್ಯಕ್ಷರಾಗಬೇಕಂತಾರ, ಈ ಕಲ್ಯಾಣ ಕರ್ನಾಟಕಕ್ಕೆ ಹೋದ್ರೆ ರಾಮ್ಲೂರು ಅಧ್ಯಕ್ಷರಾಗಬೇಕಂತಾರೆ. ಇವತ್ತು ಬೆಳಗಾವಿ ಕಡೆ ಹೋದ್ರೆ ರಮೇಶ್ ಜಾರಕಿಹೊಳಿ ರಾಜ್ಯಾಧ್ಯಕ್ಷರ, ಈ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಅನಂತಕುಮಾರ್ ಹೆಗಡೆ ಅವರು ರಾಜ್ಯಾಧ್ಯಕ್ಷರಾಗಬೇಕಂತಾರೆ. ಎಲ್ಲರೂ ಕೂಡ ಆಸೆ ಇದ್ದರೆ ಕೂಡ ಒಂದು ಸರಿ ಪಾರ್ಟಿ ಒಂದ್ಸರಿ ತೀರ್ಮಾನ ತಗೊಂಡ ನಂತರ ಅದನ್ನೆಲ್ಲರೂ ಕೂಡ ಸರಿಪಡಿಸುತ್ತಾ ಕೆಲಸ ಪಾರ್ಟಿ ಮಾಡಬೇಕಾಗಿದೆ. ಯಾಕಂದ್ರೆ ಕೆಲವೊಂದು ಸರಿ ರಾಜಕೀಯ ಸಿಸ್ಟಮ್ದಲ್ಲಿ ತಪ್ಪುಗಳು ನಡೀತಿರ್ತಾವೆ. ತಪ್ಪುಗಳು ನಡೆದಂಥ ಟೈಮಲ್ಲಿ ಸರಿಪಡಿಸಂತ ಯಾರು ಕೆಲಸ ಮಾಡಬೇಕು? ರಾಷ್ಟ್ರೀಯ ನಾಯಕರೇ ಮಾಡಬೇಕಂದ್ರೆ ಅವ್ರಿಗೆ ಬಿಗಿಯಾಗಿ ಹಿಡ್ಕೊಂಡು ಹಿಂಗಲ್ಲಪ್ಪ, ಹಿಂಗೆ ತಪ್ಪು, ಇದು ರೈಟು ಅನ್ನಂತ ಗೈಡ್ ಮಾಡೋದ್ರಲ್ಲಿ ಪಾರ್ಟಿ ಎಲ್ಲ ಒಂದು ಕಡೆ ಒಂದಾಗಂತ ಅವಕಾಶಗಳು ತುಂಬಾ ಜಾಸ್ತಿ ಇರ್ತಾವೆ. ಅಲ್ಲ, ನೋಡ್ರಿ, ರಾಜ್ಯದಲ್ಲಿ ಹಿಡಿತ ಕಳೆದುಕೊಂಡಿದೆ ಅನ್ನೋದಕ್ಕಿಂತ ಇವತ್ತು ಎಲ್ಲ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇವತ್ತು ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ, ಉದಾಹರಣೆಗೆ ಡೆಲ್ಲಿ ಚುನಾವಣೆಗಳಿದೆ, ಪಾರ್ಲಿಮೆಂಟ್ಗಳು ನಡೀತಿರ್ತಾವೆ. ಇವತ್ತು ಇಲ್ಲಂತೂ ಯಾವ ಚುನಾವಣೆಗಳಿಲ್ಲ.
ಯಾಕಂದ್ರೆ ನನಗೆ ಬಹುಶಃ ಗೊತ್ತಿರೋಂಥ ಪ್ರಕಾರ ಬರುವಂಥ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ದಲ್ಲೇ ನಡಿಬೋದು ಕರ್ನಾಟಕ ಎಲೆಕ್ಷನ್. ಹಂಗಾಗಿ ಸದ್ಯಕ್ಕಂತ ಯಾವ ಎಲೆಕ್ಷನ್ಗಳಿಲ್ಲ. ಹಂಗಾಗಿ ಇವತ್ತು ಎಲ್ಲರೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಂಥ ಟೈಮಲ್ಲಿ ಅದೆಲ್ಲ ಕೂಡ ಸರಿಪಡಿಸೋಂಥ ಕೆಲಸ ಮಾಡಬೇಕನ್ನಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಆಗಿರೋ ಕಾರಣ ಎಲ್ಲ ನಾಯಕರು ಹೋಗಿದ್ದಾರೆ. ಅವರು ಎಲ್ಲರೂ ಕೂಡ ಕೂಡಿಸ್ಬೇಕು, ಗಟ್ಟಿಯಾಗಿ ಹೇಳಬೇಕು. ಯಾರ್ಯಾರು ಶಕ್ತಿವಂತರಿದ್ದಾರೋ ಅದನ್ನ ಪಾರ್ಟಿಯಲ್ಲಿ ಗುರುಸಂತ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ಕೂಡ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಎಲ್ಲ ನಮ್ಮ ನಾಯಕರಾದಂಥ ಸನ್ಮಾನ್ಯ ಇವರು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಅವರೆಲ್ಲರೂ ಕೂಡ ಸೇರ್ಕೊಂಡು ರಮೇಶ್ ಅಣ್ಣ ಜಾರಕಿಹೊಳಿ ಎಲ್ಲರೂ ಸೇರಿಕೊಂಡು ಇವತ್ತು ಕೇಂದ್ರಕ್ಕೆ ಇವತ್ತು ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಕ್ಕೆ ಹೋಗಿದ್ದಾರೆ. ಇವತ್ತು ಹೋದಂಥ ಸಂದರ್ಭದಲ್ಲಿ ನಾನು ಮುಂಚೆಂದು ಕೂಡ ಹೇಳೋದಿಷ್ಟೇ, ಇವತ್ತು ಯಾವುದೇ ವಿಚಾರಗಳನ್ನು ಪರಿಹಾರ ಏನು, ಇವತ್ತು ರಾಜ್ಯದಲ್ಲಿ ಕೆಲವೊಂದು ಸಮಸ್ಯೆಗಳಿರೋಂಥ ಟೈಮಲ್ಲಿ ಪರಿಹಾರ ಮುಗುದಾಣ ಅಂದ್ರಿಗಿನ ಅದು ಮುಗುದಾಣ ಅಂತ ಶಕ್ತಿ ಎಲ್ಲದೂ ಕೂಡ ಸಮಸ್ಯೆಗಳಿಗೆ ಪರಿಹಾರದಂಥ ಶಕ್ತಿ ಯಾವುದನ್ನೇ ಇದೆ ಅಂದರೆ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ನಾಯಕರ ಜೊತೆಲಿರೋ ಕಾರಣ ಇವತ್ತು ಚರ್ಚೆ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲರನ್ನ ಕರೆಸ್ಕೊಂಡು ಯಾವುದೇ ರಾಜಕಾರಣದಲ್ಲಿ ಯಾವುದು ಕೂಡ ಮುಚ್ಚಿ ಮಾಡೋಕ್ಕಾಗಲ್ಲ. ಯಾರು ತಪ್ಪಿದಸ್ಥರಿದ್ದಾರೆ ಯಾರೇ ಆಗಿರ್ಬೋದು, ಯಾರು ಕೆಲವು ಮಂದಿ ಸುಮ್ಮನೆ ಹೇಳ್ಕೊಂತ ಅಡ್ಡಾಡ್ತಿರ್ತಾರೆ ರಾಜಕಾರಣದಲ್ಲಿ ನಮ್ಗೆ ಅಷ್ಟು ಶಕ್ತಿ ಇದೆ ಇಷ್ಟು ಶಕ್ತಿ ಅಂತ ಇರ್ತದೆ ಅಂತೇಳಿ. ಉದಾಹರಣೆಗೆ ಎಲ್ಲರಿಗೆ ಬೇಕಾದಂಥ ಸುಮಾರಿಗೆ ನಮ್ಮ ಈ ಕರ್ನಾಟಕದಲ್ಲಿ ಕೆಲವೊಂದು ಮಾಸ್ ಲೀಡರ್ಸ್ಗಳಿಗೆ 6-7% ಓಟ್ಗಳನ್ನು ತೊಗೊಂಡಂಥ ಶಕ್ತಿ ಇದಾವೆ. 6-7% ಒಂದು ಸಣ್ಣ ಓಟಿನ ಅಂಥದ್ದಲ್ಲ. ಇವತ್ತು 6-7% ಇದು ಬಿಗ್ ವೋಟಿಂಗ್ ಇದ್ದಂಥ ಪ್ರದೇಶ. ಹಂಗಾಗಿ ಇಷ್ಟೊಂದು 7-8% 6-7% ಇದ್ದಂಥ ರಾಜಕಾರಣಿಗಳಿಗೆ ಏನು ಕೇಳ್ತಾರೆ? ಗೌರವ ಕೇಳ್ತಾರೆ. ಗೌರವ ಇಟ್ಟು ಬೇರೆ ಏನು ಕೇಳಲ್ಲ. ಕೆಲವೊಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬೇರೆಯವ್ರಿಗೆ ಗೊತ್ತಾಗಲಾರ್ದಂಥ ಟೈಮಲ್ಲಿ ಏನೋ ಮಾತಾಡ್ತಿರ್ತಾರೆ. ಅದನ್ನು ಸಮಾಧಾನ ಮಾಡೋಂಥ ಕೆಲಸ ರಾಜ್ಯ ನಾಯಕರಿಗೆ ಇರಬೇಕಾದ್ರೆ ರಾಷ್ಟ್ರ ನಾಯಕರು ಕೂಡ ಬೇಕಾಗುತ್ತೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಸಂಕಲ್ಪ ಏನು, ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಈ ಸಣ್ಣ ಪುಟ್ಟಿಗೆ ಸಮಸ್ಯೆಗಳ ಪರಿಹಾರ ಕೇಂದ್ರ ನಾಯಕರು ಮುಗ್ದಾಣ ಹಾಕಿ ಅಂತ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ತೊಗೊಂಡೋಗಂಥ ಕೆಲಸ ಮಾಡ್ತಾರೆ. 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಂಥ ಕೆಲಸ ಮಾಡ್ತಾರೆ.